Hi guys, welcome to my YouTube channel. ಇವತ್ತೇನಂದರೆ ನಾವು ಟೆಂಪಲ್ಗೆ ಹೋಗ್ತಿದ್ದೀವಿ. ನಾನು ನಮ್ಮ ಅಕ್ಕ ನಮ್ಮ ಅಜ್ಜಿ ಪಿರಿಯಾಪಟ್ಟಣಗೆ. ಸೊ ದಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವಾಗ ಆಗ್ತೀನಿ ಏನಂತ ನಿಜ ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ. ಪ್ರೀವಿಯಸ್ ಡೇಸಲ್ಲೆಲ್ಲ ಮಾಡಿರೋ ವ್ಲಾಗ್ಸ್ ಎಲ್ಲ ಹಂಗೆ ಇದೆ. ಯಾವುದು ಎಡಿಟ್ ಮಾಡಿಲ್ಲ, ಆಕೆ ಅಪ್ಲೋಡೇ ಮಾಡಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಓಕೆ, ಎನಿವೆ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ, ಟೆಂಪಲ್ ವ್ಲಾಗ್. ನಾಯಂಡಳ್ಳಿ ಸಿಗ್ನಲಲ್ಲಿ ಇಳ್ಬಿಟ್ಟು ನಾಯಂಡಳ್ಳಿ ಬಸ್ ಸ್ಟಾಪ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಅಜ್ಜಿ ಡೈರೆಕ್ಟಾಗಿ ಊರಿಂದ ಬಂದುಬಿಟ್ಟು ಮೈಸೂರು ಬಸ್ ಸ್ಟಾಪಲ್ಲಿ ಕಾಯ್ತಾಯಿದ್ರು. ನಾನು ನಮ್ಮ ಅಕ್ಕನೂ ಮೈಸೂರು ಬಸ್ ಸ್ಟಾಪಲ್ಲಿ ಹೋಗಿ ಇಳ್ಕೊಂಡ್ವಿ. ಆಮೇಲೆ ನಮ್ಮ ಅಜ್ಜಿನ ಕರ್ಕೊಂಡು ಮತ್ತೆ ಪಿರಿಯಾಪಟ್ಟಣ ಬಸ್ ಹತ್ತಿದ್ವಿ. ಅಲ್ಲಿಂದ ಮತ್ತೆ 1 hour ಜರ್ನಿ ದೇವಸ್ಥಾನಕ್ಕೆ. ಸ್ಟೈಲು ಜನ್ಮಕ್ಕೆ ಹೋಗೋ. ಇವಾಗ ನಾನು ಜಾಸ್ತಿ ಇಷ್ಟನೋ ಪುಟ್ಟಿ ಜಾಸ್ತಿ ಇಷ್ಟನೋ ಹೇಳಿ? ಬರೀ ಇಂಥದೆಯ ಇಬ್ರು ನನಗೆ ಅವಳು ಇವಳು ಅಂತೇನೂ ಇಲ್ಲ. ನಮ್ಮ ಅಜ್ಜಿ ನಾನಷ್ಟೇ ಏರ್ ಕಟ್ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ರು. ಆದರೆ ನಮ್ಮ ಅಕ್ಕನೂ ಏರ್ ಕಟ್ ಮಾಡ್ತಿದ್ಲು. ಬಟ್ ನಮ್ಮ ಅಜ್ಜಿನ ಬಸ್ಸಲ್ಲಿ ನೋಡಿರಲಿಲ್ಲ. ನಾವು ಪಿರಿಯಾಪಟ್ಟಣ ಬಸ್ ಇಳಿದ್ವಿ. ಆವಾಗ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ನಮ್ಮ ಅಕ್ಕನ ಏರ್ ಕಟ್ ನೋಡಿ ಅಂತ ರಿಯಾಕ್ಷನ್ ನೋಡಿ ಕಟ್ ಮಾಡಿಬಿಡ್ದಾಳು. ಚೆನ್ನಾಗಿ ಕಾಣಿಕಿಲ್ಲ. ಬಟ್ ನಿನ್ನ ತಲೆ ಎಲ್ಲ ಐತ್ಲೆ, ಈಗ ನೋಡ್ತಾ ಇದೀಯಾ? ನಾನು ನೋಡಿರ್ಲಿಲ್ಲ. ನಮ್ಮಿಬ್ರದ್ದು ಮೊದಲು ತುಂಬ ಲಾಂಗ್ ಇತ್ತು. ನಾನಂತೂ ಓಕೆ, ನಮ್ಮ ಅಕ್ಕ ಒಂದು ಲಿಟ್ರಲ್ಲಿ ಫುಲ್ ಶಾರ್ಟ್ ಮಾಡಿಸ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ಫುಲ್ ಶಾಕು, ಅದಕ್ಕೆ ಬೈತಿದ್ದು ಇಬ್ರಿಗೂ. ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದಮೇಲೆ ಅಲ್ಲೇ ದೇವ್ರ ಪೂಜೆ ಸಾಮಾನು ತೊಗೊಂಡು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಏನಪ್ಪ ಅಂದರೆ ಇದು ನಮ್ಮ ಮನೆ ಹೆಣ್ಣು ದೇವರು ಮಶ್ನಿಕಮ್ಮ ಅಂತ. ಇದು ಪಿರಿಯಾಪಟ್ಟಣದಲ್ಲಿರೋದು. ನಾವು ಹೋಗಿದ್ದು ಸಂಡೇ ಆಗಿದ್ರು ತುಂಬ ಜನನೇ ಇದ್ದರು. ನಾವು ದೇವ್ರ ದರ್ಶನ ಮಾಡೋಕ್ಕೆ ಲೈನಲ್ಲಿ ಹೋಗ್ಬಿಟ್ಟು ಕಣ್ಣು ತುಂಬ ಅಲಂಕಾರನ ನೋಡಿ ಮಶ್ನಿಕಮ್ಮನ ಲಿಟ್ರಲಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಆ ಥರ ಒಂದು ದರ್ಶನ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕ ಆಚೆ ಬಂದ್ವಿ. ಆಮೇಲೆ ನಮ್ಮ ಅಜ್ಜಿ ಏನೋ ಹೇಳ್ತಿದ್ರು, ನಮ್ಮ ಅಕ್ಕ ನಗ್ತಾ ನಿಂತಿದ್ದಾಳೆ. ಅಲ್ಲಿ ಆಚೆ ಕಡೆ ಕ್ಯಾಟ್ ನೋಡ್ಬಿಟ್ಟಿದ್ದೆ ಅವಳನ್ನ. ಮನೆಯವ್ರಿಗೆ ಅಂತ ತೀರ್ಥ ಪ್ರಸಾದ ಮತ್ತು ಕುಂಕುಮ ಎಲ್ಲ ಕೊಡ್ತಾರೆ. ಅದು ನೀಸ್ಕೊಂಬರೋಕ್ಕೆ ಅಂತ ಒಳಗಡೆ ಹೋದರು. ನಾನು ನಮ್ಮ ಅಕ್ಕ ನಮ್ಮ ಅಜ್ಜಿ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದಾದಮೇಲೆ ದೇವಸ್ಥಾನದ ಮುಂದೆನೇ ಅಲ್ಲೊಂದು ಕೆರೆ ಇದೆ, ಮಶ್ನಿಕಮ್ಮಂದೆ ಕೆರೆ, ಲೈಕ್ ಮುಂದೆಗಡೆ ದೇವಸ್ಥಾನದ್ದು. ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಸರೌಂಡಿಂಗಲ್ಲಿ ಓಡಾಡ್ಕೊಂಡು ಬಂದ್ವಿ. ಮೊದಲು ಹೆಂಗಿತ್ತು, ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ, ಆ ಥರ ಎಲ್ಲ ಮಾತಾಡಿಕೊಂಡು. ತುಂಬ ಫೇಮಸ್ ಟೆಂಪಲ್ ಇದ್ದು. ತರಕಾರಿ ತಗೋತವ್ರೆ ಗೈಸ್, ನಾಟಿಗೆ, ಗದ್ದೆ ನಾಟಿಗೆ ಅಲ್ಲ, ಗದ್ದೆ ನಾಟಿಗೆ ಬಂದವ್ರಿಗೆ ಊಟ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ. ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಏನೂ ತಿಂದಿರಲಿಲ್ಲ. 2:30 ಆಗಿತ್ತು ಅಂತ ಹೋಟ್ಲಲ್ಲೇ ಊಟ ಮಾಡ್ಕೊಂಡ್ವಿ. ದರ್ಶನ ಚೆನ್ನಾಗಾಯಿತು ಗೈಸ್. ನಮ್ಮ ಅಜ್ಜಿನ ಇವಾಗ ಹತ್ತಿಸ್ಬಿಟ್ಟು ಬಸ್ಗೆ, ನಮ್ಮೂರು ಬಸ್ಗೆ, ಚಕ್ನಳ್ಳಿ ಬಸ್ಗೆ ನಾವು ಬಂದು ಕಾಫಿ ಕುಡಿಯೋಣ ಅಂತ ಕೂತಿದ್ದೀವಿ. ಕಾಫಿಗೆ ಕೊಡ್ತಾರೆ ಅಂತ ವೆಯ್ಟ್ ಮಾಡಿಕೊಂಡು ಕಾಫಿ ಕೊಟ್ಟು ನಾವೇ. ಕಾಫಿ ಚೆನ್ನಾಗಿರಲಿಲ್ಲ ಅಂತ ನಮ್ಮ ಅಕ್ಕ ಆ ಥರ ಎಕ್ಸ್ಪ್ರೆಷನ್ ಕೊಡ್ತಿರೋದು. ಕಾಫಿ ಚೂರು ಚೆನ್ನಾಗಿರಲಿಲ್ಲ, ಅದಕ್ಕೆ ರೇಗಿಸ್ತಿದೆ. ನಮ್ಮ ಅಕ್ಕ ಒಳ್ಳೆ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ಅಂತಿದ್ಲು. ಅದಕ್ಕೆ ನೋಡಿ ಒಳ್ಳೆ ಕಾಫಿ ಸಿಕ್ತು ಅಂತ ರೇಗಿಸ್ತಿದ್ದೆ. ಆಮೇಲೆ ನಾವು ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಹತ್ಕೊಂಡು ಬಂದುಬಿಟ್ವಿ ಬೆಂಗಳೂರಿಗೆ. ಆಮೇಲೆ ಮನೆಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಮನೆಗೆ ಬಂದಮೇಲೆ ನಮ್ಮಮ್ಮ ಅವತ್ತು ಮಟನ್ ಮಾಡಿದರು. ನನಗಿನ್ನೂ ನೆನಪಿದೆ, ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಬಟ್ ಹೇಳ್ತಿದ್ದೀನಿ ಅವತ್ತು ಮಟನ್ ಮಾಡಿದರು. ತಿಂದ್ಬಿಟ್ಟು ಮಲ್ಕೊಂಬಿಟ್ವಿ. ಇಬ್ರಿಗೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ, ಯಾಕಂದರೆ ಮಾರ್ನಿಂಗ್ ಬೇಗ ಎದ್ದೋಗಿದ್ದಲ್ವಾ, ಬರೋಷ್ಟೊಳಗಡೆ ಲೇಟ್ ನೈಟ್ ಆಯಿತು. ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನೂ ವೀಡಿಯೋಸ್ ತುಂಬ ಇದೆ, ಎಲ್ಲ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್. ಅಷ್ಟೇ.